ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಇಷ್ಟು ದಿನ ರಾಜ್ಯದಲ್ಲಿ ಸಿದ್ದರಾಮಯ್ಯ ಜೊತೆ ಒಬ್ಬರೇ ಡಿಸಿಎಂ ಇದ್ರು. ಆದ್ರೆ ಕನಕಾಧಿಪತಿ ಸಿಎಂ ಪಟ್ಟಕ್ಕೇರೋಕೆ ಸಜ್ಜಾಗಿರೋ ಹೊತ್ತಲ್ಲಿ 3 ಡಿಸಿಎಂ ಹುದ್ದೆ ಸೃಷ್ಟಿಯ ಚರ್ಚೆ ಜೋರಾಗಿದೆ. ಸಮುದಾಯವಾರು ಉಪಮುಖ್ಯಮಂತ್ರಿ ಸ್ಥಾನ ನೀಡಬೇಕು ಅನ್ನುವಂತಹ ಡಿಮ್ಯಾಂಡ್ ಹೆಚ್ಚಾಗಿದೆ. ಆದ್ರೆ ಡಿಕೆಶಿ ಜೊತೆ ಡಿಸಿಎಂಗಳು ಅಧಿಕಾರ ಸ್ವೀಕರಿಸಲ್ಲ ಅನ್ನೋದು ಪಕ್ಕಾ ಆಗಿದೆ. ಆದ್ರೂ ಡಿಸಿಎಂ ಹುದ್ದೆಗೆ ಪೈಪೋಟಿ ಮಾತ್ರ ಹೆಚ್ಚಾಗಿದೆ. ಡಿಕೆ ಶಿವಕುಮಾರ್ ಜೊತೆ ಸಚಿವ ಸಂಪುಟ ಸೇರೋಕೆ ಪೈಪೋಟಿಯೇನೂ ನಡೀತಾ ಇದೆ. ಆದ್ರೆ ಇದರ ಜೊತೆಗೆ ಉಪಮುಖ್ಯಮಂತ್ರಿ ಪಟ್ಟದ ಡಿಮ್ಯಾಂಡ್ ಕೂಡ ಹೆಚ್ಚಾಗಿದೆ. ಡಿಕೆಶಿ ಜೊತೆ ಡಿಸಿಎಂ ಹುದ್ದೆಗೇರೋಕೆ ಕಾಂಗ್ರೆಸ್ನಲ್ಲಿ ಲಾಬಿ ನಡೆಯುತ್ತಿದೆ. ಆದ್ರೀಗ ಡಿಕೆಶಿ ಪದಗ್ರಹಣದ ದಿನವೇ ಡಿಸಿಎಂ ಪ್ರಮಾಣ ವಚನ ನಡೆಯೋದು ಡೌಟ್ ಎನ್ನಲಾಗ್ತಾ ಇದೆ. ಜೂನ್ 3ಕ್ಕೆ ಇಲ್ಲ ಉಪಮುಖ್ಯಮಂತ್ರಿ ಪಟ್ಟಾಭಿಷೇಕ. ಡಿಕೆಶಿಗಿಲ್ಲ ಆಸಕ್ತಿ, ಡಿಸಿಎಂ ಹುದ್ದೆ ಬಗ್ಗೆ ಗೊಂದಲ. ಕಾಂಗ್ರೆಸ್ನಲ್ಲಿ ನೂತನ ಸಚಿವ ಸಂಪುಟದ ಜೊತೆಯಲ್ಲೇ ಡಿಸಿಎಂ ಹುದ್ದೆಯ ಬಗ್ಗೆಯೂ ಗೊಂದಲ ಏರ್ಪಟ್ಟಿದೆ. ಆದ್ರೆ ಬುಧವಾರ ಡಿಸಿಎಂ ಪಟ್ಟಕ್ಕೆ ಪಟ್ಟಾಭಿಷೇಕ ನಡೆಯಲ್ಲ ಅನ್ನೋದು ಪಕ್ಕಾ ಆಗಿದೆ. ಸಮುದಾಯವಾರು ಡಿಸಿಎಂ ಮಾಡಬೇಕು ಅನ್ನುವಂಥ ಲೆಕ್ಕಾಚಾರ ಜೋರಾಗಿದೆ. ಆದ್ರೂ ಈ ಬಗ್ಗೆ ಸ್ಪಷ್ಟನೆ ಸಿಗದಾಗಿದೆ. ಡಿಸಿಎಂ ಹುದ್ದೆ ಸೃಷ್ಟಿಯ ಬಗ್ಗೆ ನಿಯೋಜಿತ ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಆಸಕ್ತಿ ಇಲ್ವಂತೆ. ಹೀಗಾಗಿ ಉಪಮುಖ್ಯಮಂತ್ರಿ ಹುದ್ದೆ ಸೃಷ್ಟಿ ಬಗ್ಗೆ ಮುಂದೆ ನೋಡೋಣ, ಅಗತ್ಯ ಇದ್ರೆ ತೀರ್ಮಾನ ಮಾಡುವುದು ಅಂತ ಹೇಳಿ ಡಿಕೆಶಿ ಪಟ್ಟು ಹಿಡಿದಿದ್ದಾರಂತೆ. ಆದ್ರೆ ಡಿಸಿಎಂ ಹುದ್ದೆ ಸೃಷ್ಟಿಗೆ ಹಂಗಾಮಿ ಸಿಎಂ ಸಿದ್ದರಾಮಯ್ಯ ಒಲವನ್ನ ತೋರಿದ್ದಾರೆ ಅಂತ ತಿಳಿದು ಬಂದಿದೆ. 3 ಸಮುದಾಯಕ್ಕೆ ಪ್ರಾತಿನಿಧ್ಯವನ್ನ ಕೊಟ್ಟು ಡಿಸಿಎಂ ಹುದ್ದೆ ಸೃಷ್ಟಿಗೆ ಸಿದ್ದರಾಮಯ್ಯ ಒಲವು ಹೊಂದಿದ್ದಾರೆ. ಕೆಪಿಸಿಸಿಗೆ ಲಿಂಗಾಯತ ಸಮುದಾಯದವರನ್ನ ನೇಮಕ ಮಾಡುವುದು ಸಿದ್ದು ಪ್ಲಾನ್ ಆಗಿದೆ. ಆದ್ರೆ ಡಿಸಿಎಂ ಸ್ಥಾನಕ್ಕೆ ಒಬಿಸಿ ಸಮುದಾಯ ರೇಸ್ಗೆ ಬರುವ ಸಾಧ್ಯತೆ ಇದೆ. ಹೀಗಾಗಿ ಸತೀಶ್ ಜಾರಕಿಹೊಳಿ ಕೆಪಿಸಿಸಿ ಅಧ್ಯಕ್ಷರಾಗಬಹುದು. ಆಗ ದಲಿತ, ಲಿಂಗಾಯತ ಮತ್ತು ಮುಸ್ಲಿಂ ಡಿಸಿಎಂ ಹುದ್ದೆ ಸೃಷ್ಟಿ ಮಾಡುವ ಸಾಧ್ಯತೆ ಇದೆ. ಬಟ್ ಈ ವಿಚಾರದಲ್ಲಿ ಇದುವರೆಗೂ ಕ್ಲಾರಿಟಿ ಇಲ್ಲದ ಕಾರಣ ಬುಧವಾರದ ಒಳಗೆ ಡಿಸಿಎಂ ಹುದ್ದೆ ಸೃಷ್ಟಿ ಅನುಮಾನ ಎನ್ನಲಾಗ್ತಾ ಇದೆ. ಡಿಸಿಎಂ ಹುದ್ದೆಗಾಗಿ ಒಂದೇ ಸಮುದಾಯದ ಹಲವು ನಾಯಕರ ಮಧ್ಯೆ ಪೈಪೋಟಿ ಏರ್ಪಟ್ಟಿದೆ. ಹೀಗಾಗಿ ಯಾರಿಗೆ ಡಿಸಿಎಂ ಹುದ್ದೆಯನ್ನ ನೀಡಬೇಕು ಅನ್ನೋದು ಹೈಕಮಾಂಡ್ ನಾಯಕರಿಗೆ ಗೊಂದಲ. ಈ ಕಾರಣಕ್ಕಾಗಿಯೇ ಸದ್ಯಕ್ಕೆ ಡಿಸಿಎಂ ಸ್ಥಾನದ ಬಗ್ಗೆ ಡೆಲ್ಲಿ ನಾಯಕರು ಕೂಡ ಸೈಲೆಂಟ್ ಮೋಡ್ಗೆ ಜಾರಿದ್ದಾರೆ ಎನ್ನಲಾಗ್ತಾ ಇದೆ. ಡಿಸಿಎಂ ಹುದ್ದೆಗಾಗಿ ಒಂದೇ ಸಮುದಾಯದ ಹಲವು ನಾಯಕರ ಮಧ್ಯೆ ಪೈಪೋಟಿ ಇದೆ. ಮುಸ್ಲಿಂ ಸಮುದಾಯದಲ್ಲಿ ಜಮೀರ್ ಅಹಮದ್ ಖಾನ್ ಪರ ಸಿದ್ದರಾಮಯ್ಯ ಅವರ ಒಲವಿದೆ. ಡಿಕೆಶಿ ಬಣದಿಂದ ಹ್ಯಾರಿಸ್ ಯುಟಿ ಖಾದರ್ ಹೆಸರು ಮುನ್ನೆಲೆಗೆ ಬಿಟ್ಟು ಕೌಂಟರ್ ಮಾಡುವ ಸಾಧ್ಯತೆ ಇದೆ. ದಲಿತ ಸಮುದಾಯದಲ್ಲಿ ಪ್ರಿಯಾಂಕ್ ಖರ್ಗೆ ಮತ್ತು ಪರಮೇಶ್ವರ್ ನಡುವೆ ಪೈಪೋಟಿ ಇದೆ. ಆದ್ರೆ ಇಬ್ರು ಬಲಗೈ ಸಮುದಾಯದವರಾಗಿದ್ದು ಈ ಹಿಂದೆ ಡಿಸಿಎಂ ಹುದ್ದೆಗೇರಿದ್ದಾರೆ. ಹೀಗಾಗಿ ಈ ಬಾರಿ ಎಡಗೈ ಸಮುದಾಯಕ್ಕೆ ಕೊಡಿ ಅಂತ ಹೇಳಿ ಮುನಿಯಪ್ಪ ಪಟ್ಟು ಹಿಡಿದಿದ್ದಾರೆ. ಇನ್ನು ಕೆಪಿಸಿಸಿ ಅಧ್ಯಕ್ಷ ರೇಸ್ನಿಂದ ಔಟ್ ಆದ್ರೆ ಲಿಂಗಾಯತ ಸಮುದಾಯಕ್ಕೆ ಡಿಸಿಎಂ ಸ್ಥಾನ ಫಿಕ್ಸ್ ಆಗಬಹುದು. ಇಲ್ಲೂ ಡಿಸಿಎಂ ರೇಸ್ನಲ್ಲಿ ಎಂಬಿ ಪಾಟೀಲ್ ಹಾಗೆ ಈಶ್ವರ ಖಂಡ್ರೆ ನಡುವೆ ಪೈಪೋಟಿ ಹೆಚ್ಚಾಗಿದೆ. ಇಷ್ಟೆಲ್ಲ ಫೈಟ್ ಪೈಪೋಟಿಯ ಮಧ್ಯೆ ಡಿಸಿಎಂ ಸ್ಥಾನ ಸೃಷ್ಟಿಯ ಬಗ್ಗೆ ನಮಗ್ಯಾವುದೇ ಪ್ರಪೋಸಲ್ ಬಂದಿಲ್ಲ ಅಂತ ಹೇಳಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸ್ಪಷ್ಟಪಡಿಸಿದ್ದಾರೆ. ಈಗ ನೋಡ್ಬೇಕು, ಇನ್ನೂ ಪ್ರಪೋಸಲ್ ಯಾವುದೂ ಬಂದಿಲ್ಲ. ಪ್ರಪೋಸಲ್ ಬಂದ ಮೇಲೆ ಎಷ್ಟು ಮಿನಿಸ್ಟರ್ ಮಾಡಬೇಕು, ಎಷ್ಟು ಡಿಸಿಎಂ ಮಾಡಬೇಕು, ಅಥವಾ ಇಂಪಾರ್ಟೆಂಟ್ ಚೇರ್ಮನ್ಗಳನ್ನು ಇದ್ರ ಜೊತೆಯಲ್ಲೇ ಮಾಡಬೇಕು, ಇವೆಲ್ಲ ಚರ್ಚೆ ನಡೆದಿದೆ. ಅದು 3ನೇ ತಾರೀಕು ಆದಮೇಲೆ ಗೊತ್ತಾಗ್ತದೆ. ಇತ್ತ ಕೆಪಿಸಿಸಿ ಅಧ್ಯಕ್ಷ ಪಟ್ಟಕ್ಕಾಗಿ ಕಾದು ಕೂತಿರೋ ಮಾಜಿ ಸಚಿವ ಸತೀಶ್ ಜಾರಕಿಹೊಳಿ ಡಿಸಿಎಂ ಸ್ಥಾನ ಕ್ರಿಯೇಟ್ ಮಾಡಿದ್ರೆ ಲಾಭ ಏನು, ನಷ್ಟ ಏನು ಅನ್ನೋದನ್ನ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಎಂದಿದ್ದಾರೆ. ಅಂತಿಮವಾಗಿ ಹೈಕಮಾಂಡ್ ನಿರ್ಧಾರ ಮಾಡಬೇಕು. ಇಂದು ಕೂಡ ಅದು 3 ವರ್ಷದಲ್ಲಿ ಆಗ್ಬೇಕಂತ ಚರ್ಚೆ ನಡೀತು, ಆಗಲಿಲ್ಲ. ಅವಾಗ ಕೂಡ ಇತ್ತು ಆ ಥರ ಆಗ್ಬೇಕಂತ. ಸೊ ಮಾಡ್ತಾರೋ ಬಿಡ್ತಾರೋ ಅದು ಹೈಕಮಾಂಡ್ಗೆ ಬಿಟ್ಟಿದ್ರೆ ಕಾದು ನೋಡೋದು ಅಷ್ಟೇ, ಕಾದು ನೋಡ್ಬೇಕು. ಇನ್ನು ಚಾಲೋಲ್ಲ. ಇವತ್ತಿಂದ ಮಂತ್ರಿಮಂಡಲ ಇನ್ನು ಸ್ಟಾರ್ಟ್. ಇವತ್ತಿಂದಾರೆ ಮಂತ್ರಿಮಂಡಲ ಡಿಸಿಎಂ ಬೇಕು ಬೇಡೋ, ಒಟ್ಟು ಅದಕ್ಕೆ ಲಾಭ ಆಗ್ತೈತೆ ನಷ್ಟ ಆಗ್ತೈತೆ ಪಕ್ಷದಲ್ಲಿ ಎಲ್ಲ ಚರ್ಚೆ ಮಾಡ್ತಾರೆ.
ಹೊಸ ಮುಖ್ಯಮಂತ್ರಿಗಳು ಹಳೆ ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ಚರ್ಚೆ ಮಾಡಿ ಅವ್ರ ತಮ್ಮದೇ ಒಪಿನಿಯನ್ ಕೊಡ್ತಾರೆ ಹೈಕಮಾಂಡ್ಗೆ. ಲಾಭ ಆಗೋಂಗಿದ್ರೆ ಮಾಡೋದು ಒಳ್ಳೇದು, ನಷ್ಟ ಆಗೋಂಗಿದ್ರೆ ಮಾಡಿ ಏನೋ ಪ್ರಯೋಜನ ಇಲ್ಲ. ಸದ್ಯದ ರಾಜಕೀಯ ಬೆಳವಣಿಗೆಗಳನ್ನ ನೋಡಿದ್ರೆ ಈಗಲೇ ಡಿಸಿಎಂ ಹುದ್ದೆಯನ್ನ ಸೃಷ್ಟಿ ಮಾಡುವುದು ಬಹುತೇಕ ಡೌಟ್. ಆದ್ರೆ ಒಮ್ಮೆ ಡಿಕೆಶಿ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿದ್ರೆ ಉಪಮುಖ್ಯಮಂತ್ರಿ ಸ್ಥಾನಕ್ಕೇರುವವರ ಕನಸು ಕನಸಾಗೆ ಉಳಿಯೋದಂತೂ ಪಕ್ಕಾ. ಗಣಪತಿ ಜೊತೆ ಮಂಜುನಾಥ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.